ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನೆನ್ನೆ ಯೂಟ್ಯೂಬರ್ಸ್ಗಳಿಗೆ ಮೇಲ್ ಬಂದಿದೆ ಅಂತಂದರೆ ಯಾವ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಲ್ವೋ ಅಂಥ ಒಂದು ಯೂಟ್ಯೂಬ್ ಚಾನಲ್ಸ್ಗಳಿಗೆ ಮೇಲ್ ಬಂದಿದೆ. ಏನಂತಂದರೆ ಇನ್ನು ಕೇವಲ ನೀವು 30 ದಿನಗಳ ಒಳಗೆ ನೀವು 1,000 ಸಬ್ಸ್ಕ್ರೈಬರ್ಸ್ ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ಒಂದು ಮೇಲ್ ಬಂದಿದೆ. ಸೊ ಏನು ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಏನಾದರೂ ಚೇಂಜ್ ಆಯಿತಾ, ಏನಿದ್ರ ಮೇಲ್ ಅರ್ಥ ಅಂತ ನಾನು ಇವತ್ತು ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋ ಸರ್ ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವೀಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋನ ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ನಿಮಗೆ ಮೇಲ್ ಬಂದಿರೋದು ಏನು ಅಂತ ನಾನು ಹೇಳ್ಬಿಡ್ತೀನಿ. ಸಿಂಪಲ್ ನೋಡಿ, ಯೂಟ್ಯೂಬಲ್ಲಿ ನೀವು 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು ಅಂತ ಮಾನಿಟೈಸೇಷನ್ಗೆ ಇರುವಂಥ ರೂಲ್ಸ್ ನಿಮಗೆ ಗೊತ್ತಿರೋದೆ. ನಾನೇ ಸಿಕ್ಕಾಬಟ್ಟೆ ವೀಡಿಯೋಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದರೆ ಇದು ಬಂದಿರುವಂಥದ್ದು ರೀಸೆಂಟಾಗಿ ಅಪ್ಡೇಟ್. ಮುಂಚೆ ಎಲ್ಲ ಹಂಗಿರಲಿಲ್ಲ, ಆಯಿತಾ. ಫಸ್ಟ್ ಹೆಂಗಿತ್ತು ಅಂತಂದರೆ, ನೀವು 10,000 ವ್ಯೂಸ್ ಕಂಪ್ಲೀಟ್ ಮಾಡಿದ್ರೆ ನೀವು ಆರಾಮಾಗಿ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದಿತ್ತು. ಅದಾದಮೇಲೆ ಒಂದು ರೂಲ್ಸ್ ಬಂತು. ಕ್ರಿಯೇಟರ್ ಸ್ಟುಡಿಯೋಯಿಂದ ಯೂಟ್ಯೂಬ್ ಸ್ಟುಡಿಯೋಗೆ ನಾವು ಜಂಪ್ ಆದ ತಕ್ಷಣ ಒಂದು ಅಪ್ಡೇಟ್ ಬಂತು ಮಾನಿಟೈಸೇಷನ್ ಮೇಲೆ. ಏನಂತಂದರೆ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆನೇ ನಾವು ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೋಬೋದಿತ್ತು. ಆ್ಯಡ್ಸೆನ್ಸ್ ಅಕೌಂಟ್ನ ನಾವು ಆವಾಗಲೇ ಕ್ರಿಯೇಟ್ ಮಾಡಿಕೊಂಡು ಲಿಂಕ್ ಮಾಡ್ಬೋದಿತ್ತು. ಅದರ ಜೊತೆಗೆ ಅದರಲ್ಲಿರುವಂಥ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿತ್ತು ಅದರದ್ದೇ ಆದಂಥ ಒಂದು ರೂಲ್ಸ್ ಇತ್ತು. ಓಕೆ, ಸೊ ಆ ಟೈಮಲ್ಲಿ ಅಪ್ಲೈ ಮಾಡಿರೋರು ತುಂಬ ಜನ ಇದ್ದಾರೆ. ಓಕೆ, ಆ ಟೈಮಲ್ಲಿ ಅಂತಂದರೆ ಆ ಒಂದು ಅಪ್ಡೇಟ್ ಟೈಮಲ್ಲಿ ಆ ಪಾರ್ಟ್ನರ್ ಪ್ರೋಗ್ರಾಮ್ನ ಅವರು ರೂಲ್ಸ್ಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಟಿಕ್ ಮಾರ್ಕ್ ಕೊಟ್ಕೊಂಡು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ಇನ್ನೂ ಓಡಿಸ್ತಾ ಇರೋರು ತುಂಬ ಜನ ಇದ್ದಾರೆ, ಇನ್ನೂ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ದೇನೆ. ಓಕೆ, ಅಂಥವ್ರಿಗೆ ಬಂದಿರುವಂಥದ್ದು ಈ ಅಪ್ಡೇಟು. ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಯಾರಿಗೆ ಅಂತಂದರೆ, ಈಗ ರೀಸೆಂಟಾಗಿ ಇದೆಯಲ್ಲ ಅಪ್ಡೇಟು 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್, ಇವ್ರಿಗಲ್ಲ. ಇದಕ್ಕಿಂತ ಹಿಂದೆ ಇನ್ನೊಂದು ಅಪ್ಡೇಟ್ ಇತ್ತು. ಏನಂತಂದರೆ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆನೇ ಆ್ಯಡ್ಸೆನ್ಸ್ ಅಕೌಂಟು, ಅದರ ಜೊತೆಗೆ ಇದನ್ನು ಅದರಲ್ಲಿ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇತ್ತು. ಅದನ್ನು ಯಾರು ಟಿಕ್ ಮಾರ್ಕ್ ಕೊಟ್ಟು ಇದು ಮಾನಿಟೈಸೇಷನ್ಗೆ ಇದು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಯಾರು ಜಾಯ್ನ್ ಆಗಿದ್ರೆ ಅವ್ರಿಗೆ ಮಾತ್ರ ಬಂದಿರುವಂಥ ಅಪ್ಡೇಟ್. ಈಗಿನವರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗಿನ ಅಪ್ಡೇಟ್ ಹೇಗಿದೆ ಅಂತಂದರೆ, ಪ್ರೆಸೆಂಟ್ ಅಪ್ಡೇಟ್ ಹೇಳ್ಬಿಡ್ತೀನಿ, ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಇವಾಗಿನ ಅಪ್ಡೇಟ್ ಸಿಂಪಲ್. 1,000 ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ, 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿ. ಅದಾದಮೇಲೆ ನೀವು ಅಪ್ಲೈ ಮಾಡಬೇಕು. ಅದಾದಮೇಲೆ ನೀವು ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಇಂಥವ್ರು ತಲೆ ಕೆಡಿಸ್ಕೊಬಿಡಿ. ಇನ್ನೂ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ, ಇನ್ನೂ ನೀವು 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿಲ್ಲ ಅಂದವ್ರು ತಲೆ ಕೆಡಿಸ್ಕೊಬೇಡಿ. ತಲೆ ಕೆಡಿಸ್ಕೋಬೇಕಾಗಿರೋರು ಮುಂಚೆ, ಓಕೆ, ಆ್ಯಡ್ಸೆನ್ಸ್ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಯಾರೆಲ್ಲ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಓಕೆ ಟಿಕ್ ಮಾರ್ಕ್ ಕೊಟ್ಟಿದ್ರೆ ಅವ್ರಿಗೆ ಈ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಏನು ಅಪ್ಡೇಟ್ ಅಂತಂದರೆ, ನೀವು ಓಕೆ 30 ದಿನಗಳ ಒಳಗೆ ನಿಮಗೆ ಟೈಮ್ನ ಕೊಟ್ಟಿದ್ದಾರೆ. 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು. ಯಾಕೆ ಈ ಒಂದು ಪ್ಲ್ಯಾನ್ನ ಮಾಡಿದ್ದಾರೆ ಯೂಟ್ಯೂಬರ್ ಅಂತಂದರೆ, ನೀವು ಅರ್ಥ ಮಾಡ್ಕೊಳ್ಳಿ. ಆ ಟೈಮಲ್ಲಿ ತುಂಬ ಜನ ಕ್ರಿಯೇಟ್ ಮಾಡಿರ್ತಾರೆ, ಆಮೇಲೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ಅಂಥವ್ರನ್ನ ರಿಮೂವ್ ಮಾಡೋದಕ್ಕೋಸ್ಕರ, ಯಾರು ಆ್ಯಕ್ಟಿವ್ ಆಗಿಲ್ವೋ ಅಂಥವ್ರನ್ನ ರಿಮೂವ್ ಮಾಡಿಬಿಡೋಣ, ಸುಮ್ಮನೆ ಯಾಕೆ ಯೂಟ್ಯೂಬಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಇದು ಮಾಡ್ಕೊಳ್ಳೋದು, ಕಷ್ಟಪಡೋದು ಅಂತ ಅಂದ್ಬಿಟ್ಟು ಅವರು ಆ ಥರ ಒಂದು ಪ್ಲ್ಯಾನ್ನ ಮಡಗಿದ್ದಾರೆ. ಸೊ ಇದರಿಂದ ನೀವೇನು ಮಾಡಬೇಕು ಅಂತಂದರೆ, 30 ದಿನಗಳ ಒಳಗೆ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ಕಂಪ್ಲೀಟ್ ಮಾಡಿಕೊಂಡು ನೀವು ಅಪ್ಲೈನ ಮಾಡಬೇಕಾಗುತ್ತೆ ಮಾನಿಟೈಸೇಷನ್ಗೆ. ನೀವು ಅಪ್ಲೈ ಮಾಡಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಬಿಡಿ, ಅದಕ್ಕೂ ಕೂಡ ಆಪ್ಷನ್ ಇದೆ. ಮತ್ತೆ ನೀವು ಅಪ್ಲೈ ಮಾಡ್ಬೋದು. ಕಂಪ್ಲೀಟ್ ಆದಮೇಲೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಆದಷ್ಟು ಒಂದು ಸಿಂಪಲ್ ಏನಂತಂದರೆ, ಈ ಒಂದು ಅಪ್ಡೇಟ್ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ, ಆಯಿತಾ. ಏನಂದ್ರೆ ಏನೂ ಇಲ್ಲ, ನಿಮ್ಮ ಪಾಡಿಗೆ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿ, ಆಟೋಮೆಟಿಕ್ಕಾಗಿ ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡ್ಬೋದು. ಈಗಿನವ್ರು ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂಚೆ ನೀವು ಆಲ್ರೆಡಿ ಆ್ಯಡ್ಸೆನ್ಸ್ ಅಕೌಂಟ್ನ ಲಿಂಕ್ ಮಾಡಿದ್ರಲ್ಲ, ಸೊ ಅವ್ರುಗಳು ಮಾತ್ರ ನೀವು ತಲೆ ಕೆಡಿಸ್ಕೋಬೇಕು. 30 ದಿನಗಳ ಒಳಗೆ ಆಗಲಿಲ್ಲ ಅಂತಂದ್ರೂ ಕೂಡ ನೀವು ಕೂಡ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಯಿತಾ. ಆಗಲಿಲ್ಲ ಅಂತಂದರೆ ನೀವು ಮತ್ತೆ ಕಂಪ್ಲೀಟ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಓಕೆ, ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಒಂದು ಅವಕಾಶ ಇದೆ. ಬನ್ನಿ, ಒಳ್ಳೆಯದಾಗಲಿ. ಓಕೆ, ಸೊ ಮಿಸ್ಯೂಸ್ ಮಾಡ್ಕೊಬಿಡಿ. ಒಳ್ಳೆದಕ್ಕೆ ಉಪಯೋಗಿಸ್ಕೊಂಡು ಯೂಟ್ಯೂಬಲ್ಲಿ ಮುಂದುವರಿರಿ. ಒಳ್ಳೆಯದರಿಂದ ನೀವು ದುಡ್ಡನ್ನ ಮಾಡಿದ್ರೆ ಅದಕ್ಕೆ ಸಿಗುವಂಥ ಬೆಲೆನೇ ಬೇರೆ. ಓಕೆ, ಇಷ್ಟನ್ನು ಹೇಳ್ತಾ ಈ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಯಾರು ಕೂಡ ತಲೆ ಕೆಡಿಸ್ಕೊಬಿಡಿ, ಆರಾಮಾಗಿ ವೀಡಿಯೋಸ್ಗಳನ್ನ ಮಾಡಿ. ಈಗಿನವರು ಏನಿಲ್ಲ, ನೀವು 365 ಡೇಸ್ ಒಳಗೆ ನೀವು 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೋದು. ಓಕೆ, ಅವಕಾಶ ಇದೆ. ಇದಿಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ದಯವಿಟ್ಟು ಫಾಲೋ ಮಾಡಿ. ಇನ್ನೇನು 5,000 ಫಾಲೋವರ್ಸ್ ಆಗ್ತಾಯಿದ್ದಾರೆ, ಮಾಡ್ತಿರಲ್ವಾ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್, ವಂದೇ ಮಾತರಂ.